ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ನಕ್ಷತ್ರ ಭವಿಷ್ಯವನ್ನ ನೋಡ್ತಾ ಇದ್ವಿ. ಮೃಗಶಿರ ನಕ್ಷತ್ರದ ಬಗ್ಗೆ, ಅಂದ್ರೆ ವೃಷಭ ರಾಶಿಯಲ್ಲಿ ಬರುವಂತಹ ಮೃಗಶಿರ ನಕ್ಷತ್ರದವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ, ಪರಿಹಾರ ಭಾಗಕ್ಕೆ ಬಂದ್ರೆ ಅವ್ರು ಏನ್ ಮಾಡ್ಕೊಳ್ಬೇಕು, ಹಾಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ವೀಕ್ಷಕರೇ, ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾಯ್ತು. ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ನೇರ ಪ್ರಸಾರದಲ್ಲಿ ಮಾತನಾಡಬಹುದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ಮೊಬೈಲ್ ಸಂಖ್ಯೆ ನಂಬರ್ ಕೆಳಗಡೆನೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನಮಗೆ ವಾಟ್ಸಪ್ನಲ್ಲಿ ನೀವು ಪ್ರಶ್ನೆಯನ್ನು ಕಳುಹಿಸಬೇಕು ಅಂದರೆ ಅದೇ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಪ್ರಶ್ನೆಯನ್ನು ಕಳುಹಿಸಿ ಅಂತ ಹೇಳ್ತಾ, ಮೊದಲನೇದಾಗಿ ನಾವು ಇವಾಗ ನೋಡ್ತಾ ಇದ್ದೀವಿ ಗುರೂಜಿ, ನಾವು ಈ ಹಿಂದೆ ಕೃತಿಕಾ ನಕ್ಷತ್ರದ ಬಗ್ಗೆ, ನಕ್ಷತ್ರ ಭವಿಷ್ಯದ ಹೇಗಿರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ ಗುರೂಜಿ. ಈಗ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ಮೃಗಶಿರ ನಕ್ಷತ್ರವನ್ನ ನೋಡೋದಕ್ಕೂ ಮುಂಚೆ ಗುರೂಜಿ, ಈ ವೃಷಭ ರಾಶಿಯವರ ವಿಶೇಷತೆಗಳೇನು ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ಬಹುಮುಖ್ಯವಾಗಿ ವೃಷಭ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ, ವೃಷಭ ರಾಶಿಯವರು ತುಂಬ ಆಸಕ್ತಮಯವಾಗಿರುವಂಥ ಜೀವನ ಜೀವಿಸೋರು. ತಾವು ಬಯಸುವ ವ್ಯಕ್ತಿಗಳು ಮತ್ತು ಅವರಿಗೆ ಆತ್ಮೀಯವಾಗಿರುವಂಥ ವ್ಯಕ್ತಿಗಳ ಒಂದು ಸುಂದರ ಪ್ರೀತಿಯಿಂದ ಇರಬೇಕು ಅಂತ ಬಯಸೋರು. ಅಂದರೆ ಪ್ರೀತಿ ಪಾತ್ರರಿಗೆ ಅತ್ಯಂತ ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ಳುವಂಥವ್ರಾಗಿರ್ತಾರೆ. ಮತ್ತು ವೃಷಭ ರಾಶಿಯಲ್ಲಿ ಯಾರು ಜನ್ಮದಲ್ಲಿ ಸೂರ್ಯನ ಪ್ರಭಾವ ಹೆಚ್ಚಾಗಿ ಪಡೆದುಕೊಂಡಿರ್ತಾರೋ ಇವರು ತುಂಬ ಸೃಜನಶೀಲರಾಗಿರ್ತಾರೆ. ಮತ್ತು ಸಂಪ್ರದಾಯವಾದಿಗಳು, ಅಂದರೆ ಟುವರ್ಡ್ಸ್ ಆರ್ಥೋಡಾಕ್ಸ್ ಸೊಸೈಟಿ ಅಂತ ಹೇಳ್ತೀವಲ್ಲ, ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ನೀವು ಅಂದುಕೊಂಡಂತ ಸಂಗತಿಗಳಲ್ಲಿ ತೃಪ್ತಿಪಡಿಸುವ ತನಕವೂ ಕೂಡ ವಿಷಯಗಳಿಗೆ ಅಂಟಿಕೊಂಡಿರಲು ಸಿದ್ಧರಾಗಿರ್ತೀರ. ಅಂದ್ರೆ ಪರ್ಫೆಕ್ಷನ್ ಆಗೋವರೆಗೂ ನೀವು ಇಲ್ಲಿ ಸ್ಟ್ಯಾಂಡ್ ಅಂತ ತೋರಿಸ್ತಾ ಇದೆ. ಮತ್ತೆ ಈ ವ್ಯಕ್ತಿಗಳು ಸಹಜ ರೀತಿಯಲ್ಲೇ ಸ್ವಲ್ಪ ಸಹನೆ, ಅಂದ್ರೆ ವೃಷಭ ರಾಶಿಯವರು ಸಹನೆ ಜಾಸ್ತಿ ಹೊಂದಿರ್ತೀರ. ನೀವು ಶಾಂತ ಸ್ವಭಾವ ನಿಮ್ದು, ಯಾವುದು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳಲ್ಲ. ಮತ್ತೆ ನಿಮ್ಮ ರಾಶಿಯವರಿಗೆ ಅತ್ಯಂತ ಒಂದು ಸಮ್ಟೈಮ್ಸ್ ಮೊಂಡುತನ ಅನ್ಬೋದು ಅಥವಾ ಸೋಮಾರಿತನ ಅಂತ ಅನ್ಬೋದು, ಸ್ವಲ್ಪ ಲೇಜಿನೆಸ್ ಇಂದ ಕೂಡಿರ್ತಾರೆ. ಸೊ ಮತ್ತೆ ಮುಂದೆ ನೋಡ್ತಾ ಹೋದ್ರೆ ಈ ಒಂದು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆಳುವಂತ ಗ್ರಹ ಶುಕ್ರ ಅಂತ ಹೇಳ್ತೀವಿ. ಅಂದ್ರೆ ರಾಷ್ಟ್ರಾಧಿಪತಿ ಶುಕ್ರ ನಿಮಗೆ ವೃಷಭ ರಾಶಿಯವರಿಗೆ. ಈ ಶುಕ್ರ ಗ್ರಹ ಸೌಂದರ್ಯ ಮತ್ತು ಪ್ರೀತಿಯನ್ನ ಪ್ರತಿನಿಧಿಸುವಂತ ಒಂದು ಗ್ರಹ ಆಗಿರೋದ್ರಿಂದ ವೃಷಭ ರಾಶಿಯವರು ತುಂಬಾ ಅತಿ ಹೆಚ್ಚಾಗಿ ಪ್ರೀತಿಯಾಗಿರ್ಬೋದು ಮತ್ತು ಐಷಾರಾಮಿ ವಸ್ತುಗಳು ಮತ್ತು ಸೌಂದರ್ಯದ ವಿಷಯಗಳಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿನ ಹೊಂದಿರ್ತಾರೆ. ಅಂದ್ರೆ ತುಂಬಾ ಚೂಸಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಜಾಸ್ತಿ ಇರುತ್ತೆ. ಮತ್ತೆ ಆಹಾರದಿಂದ ಹಿಡಿದು ಫ್ಯಾಷನ್ ವರೆಗೂ ಕೂಡ ನಿಮಗೆ ಹೊಸತನವನ್ನು ನೀವು ಬಯಸೋರಾಗಿರ್ತೀರ. ಅಂದರೆ ತಿಂದಿರುವಂಥ ಫುಡ್ಡನ್ನು ಮತ್ತೊಂದ್ಸತಿ ತಿಂದೇ ಇರುವಂಥದ್ದು, ಹೊಸದನ್ನು ಟ್ರೈ ಮಾಡುವಂಥದ್ದು ಮತ್ತು ಹೊಸ ಬಟ್ಟೆಗಳ ವಿನ್ಯಾಸ, ಆ ವಿಚಾರದಲ್ಲಿ. ಮತ್ತು ತುಂಬ ಮುಖ್ಯವಾಗಿ ಶುಕ್ರನ ಆಡಳಿತದ ಜೀವನ ಇರೋದ್ರಿಂದ ಒಂದು ಸುಂದರ ಪ್ರಯಾಣದಂತೆ ಸಾಗಬೇಕು ಎನ್ನುವ ಮನೋಭಾವನೆ ನಿಮ್ಮಲ್ಲಿರುತ್ತೆ. ಸೌಂದರ್ಯ ಇಲ್ಲದ ಬದುಕು ನಿಮಗೆ ಆಶಾದಾಯಕ ಕೊಡೋದಿಲ್ಲ. ಮತ್ತು ಜೀವನದಲ್ಲಿ ಹೆಚ್ಚು ಆಸಕ್ತಿಯೊಂದನ್ನು ಜೀವನ ನಡೆಸಲು ನೀವು ಒಂದು ಬಯಸುವಂಥ ವೃಷಭ ರಾಶಿಯವ್ರದ್ದಾಗಿರುತ್ತೆ. ಅದರಲ್ಲಿ ನಿಮ್ಮಲ್ಲಿ ಧನಾತ್ಮಕ ಸಂಗತಿ ಅಂದರೆ ಪಾಸಿಟಿವ್ನೆಸ್ ಅಂತ ನೋಡೋದಾದರೆ, ವೃಷಭ ರಾಶಿಯವರು ನೀವು ತುಂಬ ಸಾಮಾನ್ಯವಾಗಿ ವಿಶ್ವಾಸ ಗಳಿಸುವಂಥ ವ್ಯಕ್ತಿಯಾಗಿರ್ತೀರ. ಮತ್ತು ಇತರರ ವ್ಯಕ್ತಿಗಳ ದಯೆ ಮತ್ತು ಉದಾರ ಭಾವನೆಗಳಿಂದ ನೀವು ಪರಿಗಣಿಸ್ತೀರ. ಮತ್ತು ಅಂತೆಯೇ ನಿಮ್ಮ ಏಳಿಗೆ ಕೂಡ ಇತರರ ಒಳಿತನ್ನು ಬಯಸುವುದರ ಜೊತೆ ವೃಷಭ ರಾಶಿಯವರಿಗಿರುತ್ತೆ. ಮತ್ತು ಭೌತಿಕ ಅಂಶಗಳು ಅಂದರೆ ಮಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಅಂತ ಹೇಳ್ತೀರಲ್ಲ, ಅದು ತುಂಬ ಉತ್ತಮವಾಗಿರಲು ಬಯಸ್ತೀರ. ಅಂದರೆ ಉದಾಹರಣೆಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಹಣಕಾಸು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದಿರುತ್ತೆ. ಮತ್ತು ಎಂಥ ಕಠಿಣ ಸಂದರ್ಭದಲ್ಲೂ ಕೂಡ ವೃಷಭ ರಾಶಿಯವರು ಏನಂತಂದರೆ, ಅವ್ರಿಗೆ ಎದುರಾದರೂ ಕೂಡ ಧೈರ್ಯದ ಮನಸ್ಥಿತಿ ಇವರು ತುಂಬ ಹೊಂದಿರ್ತಾರೆ. ಸೊ ಅದೇ ರೀತಿ ಜೀವನದಲ್ಲಿ ಇತರರ ಸಂತೋಷಕ್ಕಾಗಿ ಸಾಕಷ್ಟು ಶ್ರಮ ಕೂಡ ನೀವು ವಹಿಸ್ತೀರಾ. ಮತ್ತು ಸಂವೇದನಶೀಲರಾಗಿರ್ತೀರ. ಅಂದರೆ ತುಂಬ ಸೂಕ್ಷ್ಮ ಮತ್ತು ಸೆನ್ಸಿಟಿವ್ ಅಂತ ಹೇಳ್ತೀರಲ್ಲ, ಅದ್ರ ವಿಚಾರದಲ್ಲಿ. ಮತ್ತು ಕೆಲವೊಂದು ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರ್ತೀರ. ಮತ್ತು ಶುಕ್ರ ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ನಿಮಗೆ ಸದಾಕಾಲ ಉದಾರ ಮತ್ತು ಕಾಳಜಿ ಪ್ರವೃತ್ತಿ ಹೆಚ್ಚಾಗಿರುವಂಥದ್ದು ಇಲ್ಲಿ ಕಂಡುಬರುತ್ತೆ. ಗುರುಜಿ, ಇನ್ನು ವೃಷಭ ರಾಶಿಯವರ ವಿಚಾರದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಏನೇನಿದೆ ಅಂತ ಹೇಳಿ ನೋಡಬಹುದಾ?
ನೋಡಿ, ಬಹುಮುಖ್ಯವಾಗಿ ಸಕಾರಾತ್ಮಕ ಅಂಶಗಳು ವೃಷಭ ರಾಶಿಯವರ ಬಗ್ಗೆ ನೋಡಬೇಕಾದ್ರೆ ನಿಮ್ಮಲ್ಲಿ ಅತ್ಯಂತ ಹೆಚ್ಚು ಒಂದು ವಿಶೇಷ ಗುಣಲಕ್ಷಣಗಳನ್ನು ಕಾಣ್ತೀವಿ. ಯಾವ ರೀತಿ ಅಂದರೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ನೀವು ಸಕಾರಾತ್ಮಕವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರ್ತೀರ. ಅಂದರೆ ನಂಬಿಕಸ್ಥರು ಅಂತ ಹೇಳ್ತೀವಿ, ಅಂದರೆ ಪೀಪಲ್ ಕ್ಯಾನ್ ಟ್ರಸ್ಟ್ ಯು ಅಂತ ಹೇಳ್ತೀವಿ. ಮತ್ತು ಇತರ ವ್ಯಕ್ತಿಗಳ ದಯೆ ಮತ್ತು ಉದಾರ ಭಾವನೆಗಳಿಂದ ನಿಮ್ಮನ್ನು ಪರಿಗಣಿಸ್ತಾರೆ. ಮತ್ತು ಇತರ ಏಳಿಗೆ ಕೂಡ ನೀವು ಬಯಸುವಂಥದ್ದು ಇಲ್ಲಿ ವೃಷಭ ರಾಶಿಯವ್ರದ್ದಾಗಿರುತ್ತೆ. ಸ್ವಲ್ಪ ನಕಾರಾತ್ಮಕ ಅಂಶಗಳು ಏನಂತಂದರೆ ಎಲ್ಲವನ್ನು ಸ್ವಲ್ಪ ಕಷ್ಟಪಡದೇ ಇರುವಂಥದ್ದು, ಬೇಗ ಬರಬೇಕು ಮತ್ತು ಬೇಗ ಪಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಓವರ್ ಕಾನ್ಫಿಡೆನ್ಸು ಕೂಡ ಇವರಿಗೆ ನಕಾರಾತ್ಮಕ ವಿಷಯವಾಗಿ ಕನ್ವರ್ಟ್ ಆಗುತ್ತೆ. ಓಕೆ ಗುರೂಜಿ, ಏನು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ವೃಷಭ ರಾಶಿಯವರಿಗೆ ಏನೇನಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದುವರೆದ ಭಾಗವಾಗಿ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ಮೃಗಶಿರ ನಕ್ಷತ್ರ ಏನಿದೆ ಗುರೂಜಿ, ಈ ಮೃಗಶಿರ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳನ್ನು ಏನೇನು ಅಂತ ಹೇಳಿ ತಿಳಿಸ್ಕೊಡ್ತೀರಾ? ನೋಡಿ, ಮೃಗಶಿರ ನಕ್ಷತ್ರ ಅತ್ಯಂತ ವಿಶೇಷವಾದ ನಕ್ಷತ್ರ. ಇದು ಬಂದು ಮಂಗಳನ ನಕ್ಷತ್ರ ಅಂತ ಹೇಳ್ತೀವಿ. ಮೃಗಶಿರ ನಕ್ಷತ್ರದ 4 ಪಾದ ಅಂದರೆ ವೃಷಭ ರಾಶಿಯಲ್ಲಿ 1 ಮತ್ತು 2ನೇ ಪಾದ ಬಂದರೆ, ಮಿಥುನ ರಾಶಿಗೆ ಸಂಬಂಧಪಟ್ಟಂಥದ್ದು 3 ಮತ್ತು 4ನೇ ಪಾದ ಬರುತ್ತೆ. ಸೊ ಇದರ ಒಂದು ವಿಚಾರದಲ್ಲಿ ಇದೊಂದು ನಿಮ್ಮ ಒಂದು ನಕ್ಷತ್ರ ಗುಣ ತಾಮಸಿಕ ನಕ್ಷತ್ರ ಅಂತ ತಗೊತೀವಿ, ಮತ್ತು ಪೃಥ್ವಿ ತತ್ವ ನಕ್ಷತ್ರ ಅಂತ ತಗೊತೀವಿ. ಯಾರು ಮೃಗಶಿರ ನಕ್ಷತ್ರದಲ್ಲಿ ಜನ್ಮ ಜಾತಕದಲ್ಲಿ ಗೋಚಾರದ ಚಂದ್ರ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಿ ಅನ್ನೋ ಲೆಟ್ರು ಅಥವಾ ಕೆ ಅನ್ನೋ ಲೆಟ್ರು ಇನಿಷಿಯಲ್, ಅಂದರೆ ಅವರಿಗೆ ನಾಮಾಂಕಿತದಲ್ಲಿ ಬರುವಂಥ ಒಂದು ವರ್ಡ್ ಆಗಿರುವಂಥದ್ದು, ಅಂದರೆ ಒಂದು ಆಲ್ಫಾಬೆಟ್ ಅಂತ ನಾವೇನು ತಗೊತೀವಿ ಅಂತ ಆ ವಿಚಾರದಲ್ಲಿ. ಸೊ ಮೃಗಶಿರ ನಕ್ಷತ್ರದವರ ವಿಚಾರದಲ್ಲಿ ನೋಡ್ಬೇಕಂದ್ರೆ ಇವರಿಗೆ ಯಾವಾಗಲೂ ಒಂದೇ ಥರ ಇದ್ದರೆ ತುಂಬ ಬೋರ್ ಆಗ್ತಾ ಇರುತ್ತೆ. ಯಾವಾಗಲೂ ಚೇಂಜಸ್ ತುಂಬ ಇವ್ರ ಲೈಫಲ್ಲಿ ಇಷ್ಟಪಡ್ತಾ ಇರ್ತಾರೆ. ಮತ್ತು ಇವರು ಮೃಗಶಿರ ನಕ್ಷತ್ರದವ್ರು ನೀವೇನಾರು ಆಗಿದ್ರೆ ಯಾವಾಗಲೂ ಒಂದು ಗುರಿ ಹತ್ತ, ಒಂದು ಗೋಲ್ ಓರಿಯೆಂಟೆಡ್ ಅಂತ ಹೇಳ್ತೀವಲ್ಲ, ಯಾವಾಗಲೂ ಜೀವನದಲ್ಲಿ ಗುರಿ ಇದ್ರೇ ಗುರಿ ಹತ್ತ ಕೆಲಸ ಮಾಡುವಂಥ ಮನೋಭಾವನೆ ನಿಮ್ಮ ಮೃಗಶಿರ ನಕ್ಷತ್ರದವರಿಗೆ ಇರುವಂಥದ್ದು. ಮತ್ತು ಅತ್ಯಂತ ಒಂದು ವಿಶೇಷ ಲಕ್ಷಣ ಏನಂತಂದರೆ ಪ್ರತಿಯೊಂದು ತಿಳ್ಕೊಬೇಕನ್ನೋ ಒಂದು ಆಸಕ್ತಿ, ಒಂದು ಕ್ಯೂರಿಯಾಸಿಟಿ ಅಂತ ನಾವೇನು ಹೇಳ್ತೀವಿ, ಮೃಗಶಿರ ನಕ್ಷತ್ರದವರಿಗೆ ತುಂಬ ಅಧಿಕವಾಗಿರುತ್ತೆ. ಯಾವಾಗಲೂ ಏನಾದರೂ ಒಂದು ಹುಡುಕ್ತಾ ಇರ್ತಾರೆ. ಅಂದರೆ ಉದಾಹರಣೆಗೆ ಒಂದು ರಿಸರ್ಚ್ ಅಂತ ನಾವು ತೊಗೋಬೋದು, ಒಂದು ಯಾವುದೇ ಒಂದು ವಸ್ತುಗಳಲ್ಲಿ ರಿಸರ್ಚ್ ಮಾಡುವಂಥದ್ದು ಜಾಸ್ತಿ. ಮತ್ತು ಕೆಲವೊಬ್ಬರು ಇನ್ನೂ ರಿಸರ್ಚ್ ಮಾಡಿ ಜೀವನದ ಬಗ್ಗೆ, ಅಂದರೆ ನಾವು ಈ ಭೂಮಿ ಮೇಲೆ ಏನಕ್ಕಾಗಿ ಹುಟ್ಟಿದ್ದೀವಿ, ನಮ್ಮ ಪರ್ಪಸ್ ಏನು, ಈ ರೀತಿ. ಸೊ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಒಂದು ಜೀವನದ ಒಂದು ಏನು ಹೇಳ್ತೀವಿ ಫ್ಯಾಮಿಲಿ ಟ್ರೀ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಮೃಗಶಿರ ನಕ್ಷತ್ರದವರಿಗೆ ಬ್ರಹ್ಮಾಂಡ ಜ್ಞಾನ ಇದ್ರೂ ಕೂಡ ಅವ್ರು ಆ ಥರ ತೋರಿಸ್ಕೊಳ್ಳಲ್ಲ. ಅವ್ರು ಮಾತಾಡಿದಾಗ ತುಂಬ ಸಿಂಪಲ್ ಅನಿಸುತ್ತೆ, ತುಂಬ ಸಿಂಪಲ್ ವ್ಯಕ್ತಿಗಳು. ಆಮೇಲೆ ಇವರಿಗೆ ಇವರು ತುಂಬ ಮಾನಸಿಕವಾಗಿ ಸದೃಢತೆಯನ್ನು ಹೊಂದಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಮತ್ತು ಮಾನಸಿಕ ವಿಚಾರದಲ್ಲೇ ಇವರು ಕೆಲಸಗಳನ್ನು ಮುಗಿಸ್ಕೊತಾರೆ. ಅತಿಯಾಗಿ ಒತ್ತಡ ತಗೊಳ್ಳೋದಿಲ್ಲ ಮಾನಸಿಕವಾಗಿ, ಅಂದರೆ ಕಡಿಮೆ ದೈಹಿಕ ಶ್ರಮ ಹಾಕಿ ಹೆಚ್ಚು ಮಾನಸಿಕ ಶ್ರಮದಿಂದ ಕೆಲಸವನ್ನು ಮುಗಿಸುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಮೃಗಶಿರ ನಕ್ಷತ್ರದವರು. ಮತ್ತೆ ಇವ್ರದ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್, ಅಂದರೆ ಸಂವಹನ ಏನು ಹೇಳ್ತೀವಿ, ಕಮ್ಯುನಿಕೇಶನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವರು ಯಾವಾಗಲೂ ಒಂದು 4 ಜನರಲ್ಲಿ ನಿಂತ್ಕೊಂಡ್ರೆ ಇವರು ಒಂದು ಹಾಸ್ಯ ಮನೋಭಾವ, ಹಾಸ್ಯ ಪ್ರವೃತ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಒಂದು ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಅಂತ ತಗೋಬೋದು. ಆದರೆ ಸ್ವಲ್ಪ ನಾಚಿಕೆ ಸ್ವಭಾವ ಇವರಿಗೆ ಮೃಗಶಿರ ನಕ್ಷತ್ರದವ್ರಿಗೆ ಜಾಸ್ತಿ ಇರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು, ಡಿಫ್ರೆಂಟ್ ಆಗಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ಇದಿರುತ್ತೆ. ಆಮೇಲೆ ಇವರಲ್ಲಿ ಒಂದು ಆಸಕ್ತಿದಾಯಕ ವಿಚಾರ, ಮೃಗಶಿರ ನಕ್ಷತ್ರದವರಿಗೆ ಯಾವಾಗಲೂ ಸ್ವಲ್ಪ ಡ್ರಾಯಿಂಗ್ ಮೈಂಡ್ ಸೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅಕ್ಷರಗಳ ಬರೆದ್ರೂ ಕೂಡ ದುಂಡಾಗಿರುತ್ತೆ ಅಕ್ಷರ. ಕೆಲವೊಬ್ರು ಅಕ್ಷರ ಹೆಂಗೆಂಗೋ ಇರುತ್ತಲ್ಲ, ಇವ್ರದ್ದು ಅಕ್ಷರ ದುಂಡಾಗಿರುತ್ತೆ. ಈ ಚಂದ್ರನ ಆಕಾರ ಬರೆಯೋದು, ಗುಂಡಕ್ಕೆ ಡ್ರಾಯಿಂಗ್ ಮಾಡುವಂಥ ವಿಚಾರದಲ್ಲಿ ಇವರಿಗೆ ಆಸಕ್ತಿ ಇರುತ್ತೆ. ಮತ್ತು ಶಿವನ ಆರಾಧನೆ ಇವರಿಗೆ ಅತ್ಯಂತ ಇಷ್ಟವಾದ ಒಂದು ವಿಚಾರ. ಮತ್ತು ಈ ಒಂದು ನಕ್ಷತ್ರದವರಿಗೆ ಸ್ವಲ್ಪ ಅಡಿಕ್ಷನ್ಸ್, ಯಾವುದೋ ಒಂದು ಮೂವಿ ನೋಡ್ತಾ ಇದ್ರೆ ಅದೇ ಥರ ಒಂದು ಕ್ರೈಮ್ ಸ್ಟೋರಿ ನೋಡ್ತಾ ಇದ್ರೆ ಆ ಕ್ರೈಮ್ ಮೂವೀಸೇ ತುಂಬ ನೋಡುವಂಥದ್ದು, ಕಾಮಿಡಿ ಮೂವೀಸ್ ನೋಡಿದ್ರೆ ಕಾಮಿಡಿನೇ ನೋಡ್ತಾ ಹೋಗುವಂಥದ್ದು, ಆ ಥರ ಅಡಿಕ್ಷನ್ಸ್ ಆಗುತ್ತೆ. ಅದನ್ನು ಸ್ವಲ್ಪ ಇವರು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಇನ್ನು ವೃತ್ತಿಯಲ್ಲಿ ಇವರು ತುಂಬ ಒಳ್ಳೆ ಟೆಕ್ನಿಕಲ್ ಪರ್ಸನ್ಸ್ ಆಗಿರ್ತಾರೆ. ಇವರು ಇಂಜಿನಿಯರ್ ಆಗಿರ್ಬೋದು ಅಥವಾ ಇವರು ಮ್ಯಾನೇಜ್ಮೆಂಟಲ್ಲಿ ಆಗಿರ್ಬೋದು. ಮತ್ತು ಯಾವುದೇ ವಿಚಾರದಲ್ಲಿದ್ದರೂ ಕೂಡ ಇವರು ಟೆಕ್ನಿಕಲ್ ಪರ್ಸನ್ಸು ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಇವರಿಗೆ ಒಂದು ಏನಾದರೂ ಈ ಜ್ಯೋತಿಷ ಆಗಿರ್ಬೋದು, ಈ ಟ್ಯಾರೆಟ್ ಕಾರ್ಡ್ ಅಂತ ಹೇಳ್ತೀವಿ, ಈ ಒಂದು ತಿಳ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರುತ್ತೆ, ಅಂದರೆ ಆಧ್ಯಾತ್ಮದ ವಿಚಾರದಲ್ಲಿ. ಅದಲ್ದಿರ ಇವರು ಪ್ರತಿಯೊಂದು ವಿಚಾರದಲ್ಲಿ ಇವರೇನಾದರೂ ಬೇರೆ ಬೇರೆ ದೇಶ, ಭಾಷೆ, ಸಂಸ್ಕೃತಿ ಅದರ ತಿಳ್ಕೊಳ್ಳೋದ್ರ ಬಗ್ಗೆ, ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇವರಿಗೆ ತುಂಬ ಒಂದು ವಾಸನೆ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ. ವಾಸನೆಯನ್ನು ಬೇಗ ಕಂಡುಹಿಡಿತಾರೆ ಮೃಗಶಿರ ನಕ್ಷತ್ರದವರು. ಸೊ ಯಾವುದೇ ಒಂದು 10 ವರ್ಷದಿಂದ ಅವ್ರಿಗೆ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ರೆ ಅದು ಯಾರಾದರೂ ಹಾಕ್ಕೊಂಡ್ರು ಇದು ನಾವು ಯೂಸ್ ಮಾಡ್ತಾ ಇರುವಂಥ ಪರ್ಫ್ಯೂಮ್ ಅಂತ ಕಂಡುಹಿಡಿಯುವಂಥ ಒಂದು ಸಕಾರಾತ್ಮಕ ಅಂಶ ಇರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡ್ಕೊತಾರೆ ಅತಿಯಾಗಿ ಕ್ಯೂರಿಯಾಸಿಟಿಯಿಂದ. ಸೊ ಇದರಿಂದ ಈ ರೀತಿ ಬರುತ್ತೆ. ಇದು ಒಂದು ಸಕಾರಾತ್ಮಕ ಅಂಶ ಮೃಗಶಿರ ನಕ್ಷತ್ರದವರು ಇರುವಂಥದ್ದು. ಓಕೆ ಗುರುಜಿ, ಇನ್ನೂ ಕೂಡ
ಮುಂದುವರೆದು ನೋಡೋದಾದ್ರೆ ಈ ಮೃಗಶಿರ ನಕ್ಷತ್ರದವರಿಗೆ ಪರಿಹಾರ ವಿಚಾರ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಏನೇನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು, ಜೊತೆಗೆ ಇವ್ರಿಗೆ ಆಗಿ ಬರುವಂತಹ ಸಂಖ್ಯೆಗಳು ಮತ್ತೆ ಇವ್ರಿಗೆ ವಿವಾಹ ಭಾಗ್ಯ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಆಗ್ಬರುವಂತಹ ನಕ್ಷತ್ರ ರಾಶಿ ಯಾವ್ದಾವ್ದು ಗುರುಜಿ? ನೋಡಿ, ತುಂಬ ಮುಖ್ಯವಾಗಿ ನೀವು ಕೇಳಿದ್ರಿ ಪರಿಹಾರ ಭಾಗ. ಸ್ವಲ್ಪ ನಕಾರಾತ್ಮಕ ಅಂಶಗಳು ಮೃಗಶಿರ ನಕ್ಷತ್ರದವರಿಗೆ ನೋಡಬೇಕಾದ್ರೆ ಅವ್ರಿಗೆ ಅನುಮಾನ ಜಾಸ್ತಿ ಇರುವಂಥದ್ದು, ಮತ್ತು ಈ ಒಂದು ವೈವಾಹಿಕ ಜೀವನದಲ್ಲಿ ಸುಖ ಕಡಿಮೆ ಇರುವಂಥದ್ದು, ಆ ಥರ ಅಂತ ಹೇಳ್ತೀವಿ. ಮತ್ತು ಪ್ರತಿಯೊಂದು ನಿಧಾನ ಮನೋಭಾವ. ಮತ್ತು ಇವರಿಗೆ ನೀವು ಕೇಳ್ದಂಗೆ ಒಂದು ಪರಿಹಾರ ಭಾಗವಾಗಿ ಅಂತಂದರೆ ಶಿವನ ಆರಾಧನೆ ಇವರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಮೃಗಶಿರ ನಕ್ಷತ್ರ ಅಧಿಪತಿ ಮಂಗಳ ಅಂತಂದರೆ ನಾವು ವೀರಭದ್ರ ಭೂಮಿಪುತ್ರ ಅಂತ ಹೇಳ್ತೀವಿ. ಸೊ ಭೂಮಿಪುತ್ರ ಮಂಗಳ ಕೂಡ ಶಿವನನ್ನು ಆರಾಧನೆ ಮಾಡಿರುವಂಥದ್ದು, ಕಾಲಭೈರವನ ಆರಾಧನೆ ಮಾಡುವಂಥದ್ದು, ಅದಕ್ಕೆ ಶಿವನ ಆರಾಧನೆ ಇವರಿಗೆ ಪ್ರಶಸ್ತವಾಗಿರುವಂಥದ್ದು. ಮತ್ತು ಸಂಖ್ಯೆಗಳು ಅಂತ ಬಂದಾಗ 6 ಮತ್ತು 9 ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡಬೇಕಂದ್ರೆ ಇವರಿಗೆ ಮೃಗಶಿರ ನಕ್ಷತ್ರದವರಿಗೆ ಅಧಿಕವಾಗಿರುವಂಥದ್ದು ಅನುರಾಧ ನಕ್ಷತ್ರ ಆಗಿರ್ಬೋದು, ಮತ್ತು ವಿಶಾಖ ನಕ್ಷತ್ರದವರಾಗಿರ್ಬೋದು, ಒಳ್ಳೆಯ ಜೋಡಿ ಅಂತ ಹೇಳ್ತೀವಿ. ಸ್ವಲ್ಪ ನೆಗೆಟಿವ್ ಅಂಶ ಏನು ಅಂತಂದರೆ ಇವರು ಆದಷ್ಟು ಕಪ್ಪು ಬಣ್ಣ ಮತ್ತು ನೀಲಿ ಬಣ್ಣವನ್ನು ಅವಾಯ್ಡ್ ಮಾಡ್ಕೋಬೇಕು. ಈ ರೀತಿ ಈ ಒಂದು ನಕ್ಷತ್ರದವರು ಫಾಲೋ ಮಾಡಿದ್ರೆ ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೃಗಶಿರ ನಕ್ಷತ್ರದವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ನಕ್ಷತ್ರ ಭವಿಷ್ಯ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಸೊ ಪರಿಹಾರ ಭಾಗ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತಿನ ದಿನದ ಒಂದು ಪಂಚಾಂಗ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹುಮುಖ್ಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ನೋಡಿ, ಇವತ್ತು ತ್ರಯೋದಶಿ ತಿಥಿ ಇರುವಂಥದ್ದು, ಕೃಷ್ಣ ಪಕ್ಷ, ವಿಶಾಖ ನಕ್ಷತ್ರ ಮತ್ತು ಸುಕರ್ಮ ಯೋಗ ಅಂತ ಹೇಳ್ತೀವಿ. ಗರಜಕರಣ, ವಾರ ಬಂದು ಬುಧವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಬಂದು 6 ಗಂಟೆ 20 ನಿಮಿಷ ಆದರೆ ಸೂರ್ಯಾಸ್ತ ಬಂದು 5 ಗಂಟೆ 54 ನಿಮಿಷ. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನೋಡ್ತೀವಿ. ಮತ್ತು ರಾಹುಕಾಲ 12 ಗಂಟೆ 16 ನಿಮಿಷದಿಂದ 1 ಗಂಟೆ 41 ನಿಮಿಷ ಇರುವಂಥದ್ದು. ಯಮಗಂಡ ಕಾಲ 8 ಗಂಟೆ 1 ನಿಮಿಷದಿಂದ 9 ಗಂಟೆ 26 ನಿಮಿಷ. ಗುಳಿಕ ಕಾಲ ಬಂದು 10 ಗಂಟೆ 51 ನಿಮಿಷದಿಂದ 12 ಗಂಟೆ 16 ನಿಮಿಷ ಇರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 53 ನಿಮಿಷದಿಂದ 12 ಗಂಟೆ 38 ನಿಮಿಷವಾಗಿರುವಂಥದ್ದು. ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ರೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಮೇಷರಾಶಿಯವರು ನಿಮಗೇನು ಒಳ್ಳೆಯದೊಂದು ನಿರ್ಧಾರ ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ಇವತ್ತು ನೀವು ಸದೃಢವಾಗಿರಿ, ಧೈರ್ಯಶಾಲಿಯಾಗಿರಿ, ತಕ್ಷಣದ ನಿರ್ಧಾರವನ್ನು ತೆಗೆದುಕೊಳ್ಳಿ ಮತ್ತು ಫಲಿತಾಂಶಗಳಿಗೆ ಸಿದ್ಧವಾಗಿರಿ. ದಿನ ಒಳ್ಳೆಯದಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತುಂಬ ಒತ್ತಡ, ಚಿಂತೆ ನಿಮಗೆ ಆರೋಗ್ಯವನ್ನು ನಾಶ ಮಾಡಬಹುದು. ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಲು ಗೊಂದಲ ಮತ್ತು ಹತಾಶೆಯನ್ನು ತಡೆಗಟ್ಟಬೇಕು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಚಿಂತನೆ ಮತ್ತು ನಿಮ್ಮ ಶಕ್ತಿ ನಿಮ್ಮ ವಾಸ್ತವನ್ನಾಗಿ ಏನನ್ನು ನೋಡೋ ಬಯಸ್ತಾರೋ ಅದನ್ನು ಸಾಧಿಸುವಲ್ಲಿ ನಿಮಗೆ ಇವತ್ತು ಯಶಸ್ವಿ ಆಗುವಂಥ ಒಂದು ಸುದಿನ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಫಿಟ್ನೆಸ್ ಮತ್ತು ಸ್ವಲ್ಪ ತೂಕ ನಷ್ಟ ಕಾರ್ಯಕ್ರಮಗಳನ್ನು ಇವತ್ತು ನಿಮಗೆ ಒಳ್ಳೆ ದೇಹ ರಚನೆ ಹೊಂದಲು ಸಹಾಯ ಮಾಡುವಂಥ ಒಂದು ಶುಭ ದಿನ ಕರ್ಕಾಟಕ ರಾಶಿಯವರಿಗೆ ಆಗಿರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸಿಂಹ ರಾಶಿ. ದ್ವೇಷ ಪ್ರೀತಿ ಹೆಚ್ಚು ಶಕ್ತಿಶಾಲಿಯಾಗಿದ್ದು, ದ್ವೇಷಕ್ಕಿಂತ ಪ್ರೀತಿ ಹೆಚ್ಚು ಶಕ್ತಿಶಾಲಿಯಾಗಿದ್ದು ನಿಮ್ಮ ದೇಹದ ಮೇಲೆ ಪ್ರಾಣಾಂತಿಕ ಪರಿಣಾಮ ಬೀರುವುದರಿಂದ ನಿಮ್ಮ ದ್ವೇಷವನ್ನು ಕೊನೆಗೊಳಿಸಲು ಒಂದು ಸಾಮರಸ್ಯದ ಸ್ವಭಾವವನ್ನು ರೂಪಿಸಿಕೊಳ್ಳಿ. ಅದರಿಂದ ದಿನ ಚೆನ್ನಾಗಿರುತ್ತೆ. ಗುರೂಜಿ, ಸಿಂಹ ರಾಶಿಯವರಿಗೆ ಇವತ್ತಿನ ದಿನದ ಮಟ್ಟಿಗೆ ಏನಾದರೂ ಪರಿಹಾರದ ಸೂಚನೆ? ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು, ತದನಂತರ ಮನೆಯಿಂದ ಹೊರಗಡೆ ಹೊರಡಬಹುದು. ಒಂದು ಆದಿತ್ಯ ಹೃದಯ ತುಂಬ ದೊಡ್ಡದಾಗಿದೆ, ಪಠನೆ ಮಾಡೋಕ್ಕಾಗಿಲ್ಲ ಅಂತಾರೆ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು. 12 ಸೂರ್ಯ ಮಂತ್ರಗಳನ್ನು ಹೇಳಿ ಮನೆಯಿಂದ ಹೊರಗಡೆ ಹೊರಟ್ರೆ ಇರುವಂಥ ಅಡಚಣೆಗಳು ದೂರ ಆಗುತ್ತೆ. ಸೊ ಸಿಂಹ ರಾಶಿಯವರು ಇದನ್ನ ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ. ಯಾವುದೇ ದೀರ್ಘಕಾಲೀನ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ಇವತ್ತು ನೀವು ಕಳೆಯುತ್ತೀರಾ. ಕನ್ಯಾ ರಾಶಿಯವರಿಗೆ ಇವತ್ತಿನ ಬುಧವಾರದ ದಿನ ಭವಿಷ್ಯ ಹೇಗಿದೆ ತಿಳಿದುಕೊಂಡ್ವಿ. ಮುಂದಿನ ರಾಶಿ ತುಲಾ ರಾಶಿಯ ನೋಡೋದಕ್ಕೂ ಮುಂಚೆ ವೀಕ್ಷಕರೇ, ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನಾವಿವಾಗ ತೆಗೆದುಕೊಳ್ತಾ ಇದ್ದೀವಿ. ಗುರೂಜಿ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಕುಶಾಲ್. ಜನ್ಮ ದಿನಾಂಕ 10/5/1998. 10/5/98. ಗುರುಜಿ, ಜನ್ಮ ಸಮಯ 3 ಗಂಟೆ 30 ನಿಮಿಷ PM ಜನ್ಮ ಸ್ಥಳ ಬ್ಯಾಂಗ್ಳೂರ್. ಇವರು 30 ನಿಮಿಷ 3:30. ಜನ್ಮ ಸ್ಥಳ ಬ್ಯಾಂಗ್ಳೂರು.
ಗುರುಜಿ ಇವರು ವೃತ್ತಿಯಲ್ಲಿ ವಕೀಲರಂತೆ. ಪ್ರಾಕ್ಟೀಸ್ ನ ಎಕ್ಸೆಂಪ್ಷನ್ ಮಾಡಬೇಕು, ಜೊತೆಗೆ ನಾನೊಂದು ಆಫೀಸ್ ಓಪನ್ ಮಾಡಬೇಕು, ಸಾಧ್ಯ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಕ್ಸ್ಪಾನ್ಷನ್ ಮಾಡೋದ್ರ ಜೊತೆಗೆ. ಕುಶಾಲ್ ಅಲ್ವಾ? ಸೊ ಇವರು ಕೊಟ್ಟಿರುವಂಥ ಮಾಹಿತಿ ಮಂಗಳವಾರ ಹುಟ್ಟಿರುವಂಥದ್ದು ಶತಾಭಿಷ ನಕ್ಷತ್ರ, ಕನ್ಯಾ ಲಗ್ನದ ಜಾತಕ. ನೋಡಿ, ಯಾವುದೇ ಒಂದು ವೃತ್ತಿ ಆಧಾರಿತವಾಗಿ ಕೆಲವೊಂದು ನಮಗೆ ಕ್ವಶನ್ಸ್ ಬರ್ತಾ ಇತ್ತು ಬಿಸ್ನೆಸ್ ವಿಚಾರದಲ್ಲಿ, ಕೆಲವೊಂದು ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಈ ರೀತಿ ತುಂಬ ಕ್ವಶನ್ಸ್ ನಮ್ಮಲ್ಲಿ ಆಲ್ರೆಡಿ ಬಂದಿರುವಂಥದ್ದು. ಸೊ ಇಲ್ಲಿ ಸರ್ವಿಸ್ ಓರಿಯೆಂಟೆಡ್ ಇವರು ಒಂದು ಕೇಳ್ತಾ ಇದ್ದಾರೆ. ಈ ವಕೀಲರಾಗಿರ್ಬೋದು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಕಂಪ್ನಿ ಸೆಕ್ರೆಟರಿ, ಇದೆಲ್ಲ ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸ. ಈ ಸರ್ವಿಸ್ ಓರಿಯೆಂಟೆಡ್ಗೆ ಕಾರಕ ಗ್ರಹಗಳು ನಮ್ಮಲ್ಲಿ ಗುರು ಮತ್ತು ಶುಕ್ರ ಅಂತ ಹೇಳ್ತೀವಿ. ಜಾತಕದಲ್ಲಿ ಕನ್ಯಾ ಲಗ್ನದಾಗಿ ಬುಧನೇ ಇವರು ಲಗ್ನಾಧಿಪತಿಯಾಗಿ ತುಂಬಾ ಪವರ್ಫುಲ್ ಪೊಸಿಷನ್ ಕೂತಿದ್ದಾರೆ. ಬುಧ ಕೂಡ ಇವ್ರ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ. ಮತ್ತೆ ದಶಾಭುಕ್ತಿ ಬಂದು ಶನಿ ಮಹಾದಶೆ ನಡೀತಿದೆ. ಶನಿ ಮಹಾದಶೆ ಬುಧ ಅಂತರ್ದಶೆ 2015ರಿಂದ ಆಗಿರುವಂಥದ್ದು. ಸೊ ಇವ್ರು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಂದ ಇವರು ವೃತ್ತಿಯಲ್ಲಿರ್ಬೋದು. ಎಕ್ಸ್ಪ್ಯಾನ್ಷನ್ ಕೇಳ್ತಾ ಇರ್ತಾರೆ. ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಎಕ್ಸ್ಪ್ಯಾನ್ಷನ್ಗೆ ಕಾರಕವಾಗಿರೋ ಗ್ರಹ ಅಂದ್ರೆ ಗುರುಗ್ರಹ. ಗುರುಗ್ರಹ ಯಾವ ಭಾವದಲ್ಲಿ, ಯಾರ ಜಾತಕದಲ್ಲಿ ಯಾವ ದೃಷ್ಟಿ, ಯಾವ ಅಂಶದಲ್ಲಿ ಕೂತಿರ್ತಾರೋ ಅದು ಎಕ್ಸ್ಪ್ಯಾನ್ಷನ್ನ ಕೊಡುತ್ತೆ. ಸೊ ಇವರು ಜಾತಕದಲ್ಲಿ ಪ್ರಬಲವಾಗಿ ಗುರು ಅಷ್ಟಮ ಸ್ಥಾನದಲ್ಲಿದ್ದು ಸೂರ್ಯನೊಟ್ಟಿಗೆ ಕೂತಿದ್ದಾರೆ. ಭಾಗ್ಯಾಧಿಪತಿ ಸೂರ್ಯ ಇವರಿಗೆ ಎಕ್ಸ್ಪ್ಯಾನ್ಷನ್ ಕೊಡುವಂಥ ಗ್ರಹ. ಇವ್ರಿಗೆ ದಶಾಭುಕ್ತಿ ಕೂಡ ಚೆನ್ನಾಗಿ ಬಂದಿದೆ. ಆದರೆ ಜನವರಿ 14ರವರೆಗೆ ವೇಟ್ ಮಾಡಿ, ಜನವರಿ 14 ನಂತರ ಇವರು ಎಕ್ಸ್ಪ್ಯಾನ್ಷನ್ನ ಮಾಡ್ಬೋದು. ಮತ್ತು ಇವ್ರ ಪ್ರಾಕ್ಟೀಸ್ನ ಬೇರೆ ಬೇರೆ ಊರುಗಳಿಗೆ, ಯಾಕಂದರೆ ಜಾತಕದಲ್ಲಿ 3 ಮತ್ತು 9ನೇ ಭಾವ ಏನು ತೋರಿಸುತ್ತೆ, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಲು, 9th ಹೌಸ್ ಬಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳುತ್ತೆ. ಸರ್ವಿಸ್ನ ಬೇರೆ ಊರುಗಳಿಗೂ ಇವರು ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. ಮತ್ತು ಇವ್ರ ವೃತ್ತಿ ಬಂದು ಕೂಡ 10ನೇ ಮನೇಲಿ ಶುಕ್ರ ಇರೋದ್ರಿಂದ, ಶುಕ್ರನಿಗೆ ಗುರು ಸಂಬಂಧ ಮತ್ತು ಬುಧನ ಸಂಬಂಧ ಬಂದಿರೋದ್ರಿಂದ ಇವರು ವಕೀಲ ವೃತ್ತಿ ತುಂಬ ಚೆನ್ನಾಗಿ ಶ್ರೇಯಸ್ಕರವಾಗಿ ಬೆಳೆಯುತ್ತೆ. ಮತ್ತು ಟೈಮ್ ಪೀರಿಯಡ್ ಚೆನ್ನಾಗಿ ಬಂದಿದೆ. ಮುಂದೆ ಬುಧ ಮಹಾದಶೆ ಬರುತ್ತೆ 2031ರಿಂದ 2048, 17 ವರ್ಷಗಳ ಕಾಲ ಒಳ್ಳೆಯ ಒಂದು ಸುವರ್ಣ ಯುಗ. ಅಂದರೆ ಇವರಿಗೆ ಅರ್ನಿಂಗ್ ಆಗಿರ್ಬೋದು, ನೇಮ್ ಫೇಮ್ಗೆ ಆಗಿರ್ಬೋದು, ಇದು ಒಂದು ಪ್ರಾಕ್ಟೀಸ್ ಥರ ಈಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಅಷ್ಟು ಮಾಡ್ಕೊಳ್ಳಿ. ಪರಿಹಾರ ಇಷ್ಟೇ, ಶನಿ ದಶೆ ನಡೀತಾ ಇರೋದ್ರಿಂದ ಶನೇಶ್ವರನಿಗೆ ಸಂಬಂಧಪಟ್ಟಂಥ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಎಳ್ಳೆಣ್ಣ ಒಂದು 1/4 ಲೀಟ್ರ್ 1/2 ಲೀಟ್ರ್ ಎಳ್ಳೆಣ್ಣೆಯನ್ನು ದಾನ ನೀಡುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು ಅಷ್ಟು ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬಲವಾಗೋದಕ್ಕೆ ಬಲಗೈ ಕಿರಿಬೆರಳಿಗೆ ಒಂದು ಪಚ್ಚೆ ಹರಳನ್ನು ಧರಿಸುವಂಥದ್ದು, 2 ಪರಿಹಾರ ಮಾಡ್ಕೊಳ್ಳಿ. ಅವ್ರು ಜನವರಿ 14 ನಂತರ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. ಸೊ ಕುಶಾಲ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ, ನೀವು ಸಂಚಿಕೆಯನ್ನ ವೀಕ್ಷಿಸಿದ್ರೆ ಗುರುಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೆದಾಗ್ಲಿ ಅಂತ ಹೇಳ್ತಾ, ಗುರುಜಿ ನಾವು ತುಲಾ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಿತ್ತು. ತುಲಾ ರಾಶಿಯವರು ನೋಡಿ, ಇವತ್ತು ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ. ಯಾಕಂದರೆ ಪ್ರಯಾಣದಿಂದ ಸ್ವಲ್ಪ ದುರ್ಬಲತೆ ನೀವು ಹೊಂದುತ್ತೀರಾ, ಅದರಿಂದ ನಿಮಗೆ ಸಾಧ್ಯವಾದಷ್ಟು ಮುಂದೂಡಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೋಡಿ, ನೀವು ಇವತ್ತು ಯೋಗ ಧ್ಯಾನದಿಂದ ದಿನ ಪ್ರಾರಂಭಿಸುವುದು ಒಳ್ಳೆಯದು. ಮತ್ತು ಇದನ್ನು ಮಾಡೋದ್ರಿಂದ ನಿಮಗೆ ಪ್ರಯೋಜನಕಾರಿ ಕೂಡ ಆಗುತ್ತೆ ಮತ್ತು ದಿನವಿಡೀ ನಿಮ್ಮಲ್ಲಿ ಶಕ್ತಿ ಉಳಿದಿರುತ್ತದೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ರಾಶಿ ಧನುರಾಶಿ. ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸ್ತಾರೆ. ಹಣವನ್ನು ಹೇಗೆ ಸಂಗ್ರಹಿಸುವುದು ಮತ್ತು ಈ ಕೌಶಲ್ಯವನ್ನು ನೀವು ಕಲಿಯಬಹುದು ಮತ್ತು ಈ ಕೌಶಲ್ಯ ಕಲಿತು ನಿಮ್ಮ ಹಣವನ್ನು ಉಳಿಸಬಹುದು. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನೀವು ಒಂದು ದೀರ್ಘ ಪ್ರಯಾಣಕ್ಕೆ ಹೋಗಲು ಯೋಜನೆ ಹಾಕುತ್ತಿದ್ದರೆ ನಿಮ್ಮ ಆರೋಗ್ಯ ಮತ್ತು ಇಂಧನ ಸಂರಕ್ಷಣೆ ಹವ್ಯಾಸ ನಿಮಗೆ ಅಪಾರವಾದ ಉಪಯೋಗವನ್ನು ಇವತ್ತು ನೀಡುತ್ತದೆ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಕುಂಭ ರಾಶಿ. ಒಬ್ಬ ಸಂತನ ಆಶೀರ್ವಾದದಿಂದ ಮನಃಶಾಂತಿ ಸಿಗುವಂಥದ್ದು, ಹಣಕಾಸು ಖಂಡಿತವಾಗಿ ವೃದ್ಧಿಯಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಅದರ ಬಗ್ಗೆ ಗಮನವಿರಲಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನೀವು ಬಹಳ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ರು ಕೂಡ ನಿಮ್ಮ ಇಚ್ಛಾಶಕ್ತಿ ಅದರಿಂದ ಹೊರಗಡೆ ಬರಲು ನಿಮಗೆ ಸಹಾಯ ಮಾಡುವಂಥ ಒಂದು ಸಕಾರಾತ್ಮಕವಾಗಿರುವಂಥ ದಿನ ಮೀನರಾಶಿಯವರದು ಇವತ್ತು ಆಗಿರುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಕೆಲವೊಂದು ರಾಶಿಗಳಿಗೆ ಈ ದಿನದ ಮಟ್ಟಿಗೆ ಏನು ಸೂಚನೆಯನ್ನು ನೀಡಿದ್ದಾರೆ ಗುರುಜಿಗಳು, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಮತ್ತೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಸುನೀತಾ. ಹೌದು, ಸುನೀತಾ. ಜನ್ಮ ದಿನಾಂಕ ಹೇಳ ಗುರುಜಿ. 3/12/96. ಓಕೆ. ಜನ್ಮ ಸಮಯ 4:55 PM ಜನ್ಮ ಸ್ಥಳ ಬಂದು ದಾವಣಗೆರೆ. ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಚೈಲ್ಡ್ ಬರ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮದುವೆ ಆಗಿ ತುಂಬ ವರ್ಷಗಳಾಗಿದೆ, ಆದರೂ ಸಹ ಇನ್ನೂ ಮಕ್ಕಳು ಆಗ್ತಾ ಇಲ್ಲ. ಹಾಸ್ಪಿಟಲ್ಸ್ಗೆಲ್ಲ ತೋರಿಸ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮಗೆ ಮಕ್ಕಳು ಆಗ್ತಾ ಇಲ್ಲ ಅನ್ನೋಂತಹ ನೋವನ್ನು ತೋಡ್ಕೊಂಡಿದ್ದಾರೆ ಗುರುಜಿ. ಓಕೆ.
ಸೊ ಸುನೀತಾ ಅವರು ದಾವಣಗೆರೆ ಕಳಿಸಿರುವಂಥ ಪ್ರಶ್ನೆ ಸಂತಾನದ ಸಮಸ್ಯೆ. ಸೊ ಇಲ್ಲೇನಾಗುತ್ತೆ, ಇವರ ಜಾತಕದ ಅನುಸಾರವಾಗಿ ನೋಡಿದ್ರೆ ಹುಟ್ಟಿರುವಂಥದ್ದು ಮಂಗಳವಾರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ, ಜಾತಕದಲ್ಲಿ ಪಂಚಮ ಭಾವ ಸಂತಾನಕಾರಕ ಅಂತ ಹೇಳ್ತೀವಿ. ಇಲ್ಲಿ ಲಗ್ನ ಋಷಭ ಲಗ್ನ ಆಗಿ ಪಂಚಮ ಸ್ಥಾನದಲ್ಲಿ ರಾಹು ಇರುವಂಥದ್ದು. ಪಂಚಮಕ್ಕೆ ರಾಹು ಬಂದಾಗ ಪಿತೃದೋಷ ಅಂತ ಹೇಳ್ತೀವಿ. ಸೊ ಆ ಪಿತೃದೋಷದ ಅನುಸಾರವಾಗಿ ಸಮಸ್ಯೆಗಳು ಕೊಡ್ತಾ ಇರುತ್ತೆ. ಈಗ ಕೆಲವೊಂದು ಸಾಮಾನ್ಯವಾಗಿ ಎಲ್ಲ ದೋಷ ಪರಿಹಾರ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿಯೊಂದು ಪ್ರಶ್ನೆ ಕಳಿಸಿದಾಗ ಗುರುಗಳೇ ನಾವೆಲ್ಲ ದೋಷ ಪರಿಹಾರ ಮಾಡ್ಕೊಂಡಿದ್ದೀವಿ, ಆದರೂ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ನೋಡಿ, ಕೆಲವೊಂದು ಕ್ಷೇತ್ರಗಳು ಬಹಳ ಮುಖ್ಯವಾಗುತ್ತೆ. ಉದಾಹರಣೆಗೆ ಈ ಪಿತೃದೋಷಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಿಗೆ ನಾವು ಗೋಕರ್ಣಕ್ಕೆ ತುಂಬ ಪ್ರಶಸ್ತವಾದ ಸ್ಥಳ ಅಂತ ಹೇಳ್ತೀವಿ. ಅಲ್ಲಿ ಪಿತೃ ಕಾರ್ಯಗಳನ್ನು ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕಾದ್ರೆ ವರ್ಷ ಪ್ರತಿ ಅವ್ರಿಗೆ ಸಂತಾನ ಇದಾಗೋವರೆಗೂ ಅದನ್ನು ಮಾಡಿಸ್ತಾ ಇರಬೇಕು. ಇಲ್ಲಾಂದರೆ ಆ ದೋಷ ಅವರಿಗೆ ಅದೇ ರೀತಿ ಮೆತ್ಕೊಂಡಿರುತ್ತೆ, ಅದು ಗೊತ್ತೇ ಆಗೋದಿಲ್ಲ. ನಾವೆಲ್ಲ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಕೆಲವೊಬ್ಬರು ನಮ್ಮ ಸಾರ್ವಜನಿಕರಲ್ಲಿ ಏನಾಗಿದೆ ಅಂದರೆ, ನಾವಿಷ್ಟು ದುಡ್ಡು ಕೊಟ್ಬಿಡ್ತೀವಿ, ಇಷ್ಟು ಸಮಯ ವಿನಿಯೋಗಿಸ್ತೀವಿ, ಅದರಿಂದ ನಮಗೆ ಒಳ್ಳೇದಾಗಲಿ ಅಂತ. ನೋಡಿ, ಈ ಪರಿಹಾರಗಳು ಕರ್ಮಾನುಸಾರವಾಗಿ ಹೋಗುತ್ತೆ. ಅವ್ರ ಕರ್ಮವನ್ನು ಕಳೀಬೇಕು ಅಂತಂದರೆ ಅವರ ಶ್ರದ್ಧೆನೂ ಇರಬೇಕು, ಹಣನೂ ಇರಬೇಕು, ಮತ್ತು ಸಮಯನೂ ವ್ಯಯ ಮಾಡಬೇಕು. ಎಲ್ಲನೂ ಆದಮೇಲೆ ಕರ್ಮ ಕಳೆದ್ರೆ ಪರಿಹಾರ ಆಗುತ್ತೆ. ಸೊ ನಾನು ಹೇಳೋದು ಸಿಂಪಲ್ ಇಷ್ಟೇ. ಯಾರು ಇವರು ಪ್ರಶ್ನೆನ ಕಳಿಸಿದ್ದಾರೆ, ನೀವು ಇನ್ನೂ ಒಂದು ಸತಿ ಪರಿಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಪಿಂಡ ಪ್ರದಾನವಾಗಿರ್ಬೋದು, ಅಪರ ಕರ್ಮಗಳು ಏನೇನು ಪೆಂಡಿಂಗ್ ಇದೆ, ಸೊ ಇನ್ನೊಂದು ಸತಿ ನೀವು ವಿಚಾರವಾಗಿ ನೋಡೋದಾದರೆ ಈ ಒಂದು ಗೋಕರ್ಣ ಕ್ಷೇತ್ರದಲ್ಲಿ ಮಾಡಿಸ್ಕೊಳ್ಳಿ. ಅದು ಬಹುಮುಖ್ಯವಾಗಿರುವಂಥದ್ದು. ಮುಂದೆ ಕೂಡ ಇವರಿಗೆ ದಶಾಭುಕ್ತಿ ಕೂಡ ರಾಹು ದಶ ಸಂಬಂಧ ಬಂದಿರೋದ್ರಿಂದ ನಿಧಾನ ಆಗುತ್ತೆ. ಆದರೆ ಮುಂಬರುವ ಜೂನ್ 2026 ನಂತರ ಇವರಿಗೆ ಮಂಗಳ ಮಹಾದಶ ಬರುತ್ತೆ. ಸೊ ಆ ಸಮಯದಲ್ಲಿ ಇವರಿಗೆ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂಥದ್ದು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಸಂತಾನ ಆಗುತ್ತೆ. ಅದಲ್ದಿರ ಇನ್ನು ಮುಂದೆ ಮತ್ತೆ ಅವರು ಕಾರ್ಯಕ್ರಮ ನೋಡ್ತಾ ಇದ್ರೆ ಅವರ ಒಂದು ಪಾರ್ಟ್ನರ್ ಅಂತ ಏನು ಹೇಳ್ತೀವಿ, ಅವರ ಒಂದು ವಿಚಾರದಲ್ಲಿ ಕೂಡ ನೀವು ಕಳಿಸ್ಕೊಟ್ರೆ, ಯಾಕಂದರೆ ಎರಡೂ ನಾವು ವಿಶ್ಲೇಷಣೆ ಮಾಡಬೇಕಾಗಿರುತ್ತೆ. ಸೊ ಆ ರೀತಿ ಇವರಿಗೆ ಮಾಡಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸುನೀತಾ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು, ನಿಮ್ಮ ಚೈಲ್ಡ್ ಬರ್ತ್ ಇಶ್ಯೂಸ್ ಬಗ್ಗೆ ಗುರೂಜಿಗಳು ತಿಳಿಸ್ತಾ ನಿಮ್ಮ ಒಂದು ಪಾರ್ಟ್ನರ್ ಏರಿದ್ದಾರೆ ಅವರ ಒಂದು ಡೀಟೇಲ್ಸ್ನ ಕೂಡ ನಮಗೆ ಕಳಿಸಿದ್ರೆ ಅದು ಇನ್ನೂ ಕೂಡ ಹೆಲ್ಪ್ ಆಗ್ತಾ ಇತ್ತು. ಸೊ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಮತ್ತೊಮ್ಮೆ ನೀವು ಸಹ ಕಳಿಸ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ಗುರೂಜಿಗಳು ನಮ್ಮ ಜೊತೆ ಇದ್ದು 10 ಹಲವಾರು ಮಾಹಿತಿಗಳ ಜೊತೆ ಮೃಗಶಿರ ನಕ್ಷತ್ರದ ಒಂದು ಭವಿಷ್ಯವನ್ನು ತಿಳಿಸಿದ್ದಾರೆ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.